ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಸಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಈ ಥರ ಚೆನ್ನಾಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಲೀವ್ದ ಡಿಸೈನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆಂದ ಇದೆ ಅಂತ. ಬನ್ನಿ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಆಯಿತಾ. ನೋಡ್ಬೋದು ನೀವು, ಇದು ಮೊದಲಿಗೆ ನಾನಿವಾಗ ಇಲ್ಲಿ ಬ್ಲೌಸ್ದ ಪೀಸ್ ಇದು ಬಟ್ಟೆನ ತೆಕ್ಕೊಂಡಿದ್ದೀನಿ ಆಯಿತಾ. ನೋಡ್ಬೋದು ಸ್ಲೀವಿಗೆ ಕಟ್ ಮಾಡಿರುವಂಥ ಬ್ಲೌಸ್ದ ಪೀಸ್ ಮತ್ತು ಅದರ ಒಳಗೆ ನಮ್ಮದು ಲೈನಿಂಗ್ ಬಟ್ಟೆ ಇದೆ ಅಲ್ವಾ, ಅದನ್ನು ಸಪ್ರೇಟಾಗಿ ತೆಕ್ಕೊಬಿಡ್ತೀನಿ. ಮತ್ತು ಇಲ್ಲಿ ಕೆಳಗಡೆ ಇರುವಂಥ ಪಿಂಕ್ ಬಟ್ಟೆ ಅದು ಅವರದ್ದು ಸ್ಯಾರಿದು ಬಟ್ಟೆ ಆಯಿತಾ, ಅದು ನನಗೆ ಸೈಡಲ್ಲಿ ಡಿಸೈನನ್ನು ಮಾಡಲಿಕ್ಕೆ ಬೇಕಲ್ವ. ಹಾಗಾಗಿ ನೋಡ್ಬೋದು ಎರಡೂ ಲೈನಿಂಗ್ಗಳನ್ನು ಈಗ ಮೇಲೆ ಮೇಲೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಯ್ತಾ. 4 ಪದರದಲ್ಲಿ ಅದನ್ನು ಈ ರೀತಿ ಫೋಲ್ಡನ್ನು ಮಾಡ್ಕೊಂಬಿಡಿ. ಫೋಲ್ಡನ್ನು ಮಾಡಿ ಆದಮೇಲೆ ನೋಡ್ಬೋದು 4 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಆ ಕಡೆ ಬಂದುಬಿಟ್ಟು ಆರ್ಮೋಲ್ದ ಸೈಡಿಗೆ ಬಂದುಬಿಟ್ಟು 3 ಇಂಚು ನೋಡಿ. ಕೆಳಗಡೆ ಡೌನಿಂಗ್ ಬಂದುಬಿಟ್ಟು 4 ಇಂಚು, ಆರ್ಮೋಲದ ಸೈಡಿಗೆ ಬಂದುಬಿಟ್ಟು 3 ಇಂಚು ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಬಾಕ್ಸ್ ಟೈಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಈ ಬಾಕ್ಸ್ ಟೈಪಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಜಸ್ಟ್ ಹೀಗೆ ರೌಂಡಾಗಿ ಒಂದು ಶೇಪನ್ನು ಕೊಡಬೇಕಾಯ್ತಾ. ನೋಡಿ ಈ ರೀತಿ ಒಳಗಡೆ ಹೀಗೆ ಜಸ್ಟ್ ರೌಂಡಾಗಿ ಶೇಪನ್ನು ಕೊಡಬೇಕು. ಇದೇನು ಗೊತ್ತಾ, ಒಂಥರ ಕಾಂಟ್ರಾಸ್ಟ್ ಬ್ಲೌಸಿಗೆಲ್ಲ ಕೂಡ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಾವಿವಾಗ ಈ ಥರ ರೌಂಡಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ವಲ್ವ, ಅದನ್ನು ಈಗ ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗಿಬೇಕಾಯ್ತಾ. ನೋಡ್ಬೋದು ನೀವಿಲ್ಲಿ ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೀರಿ. ಇವಾಗ ನೋಡಿ ನಮ್ಮದು ಕಟ್ಟಿಂಗ್ ಮಾಡಿ ಆಗಿದೆ ಅಲ್ವಾ. ಇನ್ನು ಮೇನ್ ಬ್ಲೌಸ್ದ ಪೀಸನ್ನು ತೆಕ್ಕೊಳ್ತಾ ಇದ್ದೀನಿ, ಅದರ ಮೇಲೆ ಲೈನಿಂಗ್ಗಳನ್ನು ಜೋಡಿಸ್ಕೊಳ್ಬೇಕಾಯ್ತಾ. ನೀವು ಕರೆಕ್ಟಾಗಿ ನೋಡಿ ಬ್ಲೌಸ್ದ ಪೀಸ್ ಮೇನ್ ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಇದನ್ನು ಸ್ಟಿಚ್ ಹಾಕಿ ತಿರುಗಿಸ್ಬೇಕು ಉಂಟಲ್ವ, ಆವಾಗ ಅಪೋಸಿಟ್ ಸೈಡಲ್ಲಿ ಕೆಳಗೆ ಇರಬೇಕು. ನೋಡ್ಬೋದು ಇವಾಗ ಎರಡನ್ನೂ ಕೂಡ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ ಆಯಿತಾ. ನೋಡ್ಬೋದು ಅದು ಮೇನ್ ಸೈಡಿಗೆ ಮೇಲ್ಗಡೆ ನಾನು ಲೈನಿಂಗನ್ನು ಇಟ್ಟಿದ್ದೀನಿ ಈ ರೀತಿ. ಇವಾಗ ಇದಕ್ಕೆ ನಾವು ಇನ್ನು ಸ್ಟಿಚ್ಚನ್ನು ಹಾಕೊಂಡ್ಬಿಡೋಣ ಆಯಿತಾ. ನೀವು ನೋಡ್ಬೋದು ತೋರಿಸ್ತೇನೆ. ಇದು ಉಂಟಲ್ವ ಈ ರೀತಿ ಕರೆಕ್ಟಾಗಿ ನಾವು ಜೋಡಿಸ್ಕೊಂಡಿದ್ದೀವಲ್ಲ ಅಂತ ಚೆಕ್ ಮಾಡಿ ಆಯಿತಾ. 1 ಸಲ ಬಿಟ್ಟು 2 ಸಲ, ಇಲ್ಲಾಂದರೆ ಮತ್ತೆ ಗಡಿಬಿಡಿಯಲ್ಲಿ ಸ್ಟಿಚ್ ಹಾಕಿ ಪುನಃ ಹೊಲಿಗೆ ಬಿಡಿಸೋ ರೀತಿ ಆಗಬಾರ್ದಲ್ವ. ಹಾಗಾಗಿ ನೋಡಿ ಈ ರೀತಿ ಈಗ ಸ್ಟ್ರೈಟಾಗಿ ಮತ್ತು ಅದು ಹೇಗೆ ನಾವು ಕಟ್ಟನ್ನು ಮಾಡಿದ್ದೀವಿ ಆ ರೀತಿ ಸ್ಟಿಚ್ಚನ್ನು ಹಾಕೊಂಡ್ಬಿಡ್ಬೇಕು ಎರಡೂ ಪೀಸಿಗೆ ಸಹ. ನೋಡ್ಬೋದು ನೀವಿಲ್ಲಿ ಇವಾಗ ಸ್ಟ್ರೈಟಾಗಿ ನಾನು ಫಸ್ಟಿಗೆ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಿಡ್ತೀನಿ ಆಯಿತಾ. ಇದು ಡಿಸೈನ್ ಮಾತ್ರ ತುಂಬಾ ಈಸಿ ಇದೆ ಆಯಿತಾ, ಆರಾಮಾಗಿ ಟ್ರೈ ಮಾಡಿ ಆಯಿತಾ. ಮತ್ತು ಇದೇನು ಗೊತ್ತಾ, ಸ್ಯಾರಿದು ಬಟ್ಟೆಯಿಂದ ಯೂಸ್ ಮಾಡಿ ಈ ಥರ ಒಂದು ಡಿಸೈನ್ ಮಾಡೋದು ಒಂಥರ ಲುಕ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಮತ್ತು ಇದು ಈ ಕಾಂಟ್ರಾಸ್ಟ್ ಬ್ಲೌಸಿಗೆ ಕೂಡ ಚೆಂದ ಕಾಣುತ್ತೆ, ಇಲ್ಲ ಅಂತಿಲ್ಲ. ಕಾಂಟ್ರಾಸ್ಟ್ ಬ್ಲೌಸಿಗಿಂತಲೂ ಪ್ಲೇನ್ ಆಗಿರುವಂಥ ಬ್ಲೌಸಸ್ ಬರುತ್ತೆ ನೋಡಿ ಬಾರ್ಡರ್ ಸ್ಯಾರಿಯಲ್ಲಿ, ಅದಕ್ಕೆ ಈ ರೀತಿ ಮಾಡಿದ್ರೆ ಈ ಬ್ಲೌಸಿಗಿಂತಲೂ ಅದರಲ್ಲಿ ತುಂಬಾ ಚೆಂದ ಕಾಣ್ತದೆ. ಸೊ ನಾನು ಲಾಸ್ಟ್ 1 ಇಯರ್ ಹಿಂದೆ ಏನು ಸ್ಟಿಚ್ಚನ್ನೆಲ್ಲ ಮಾಡಿದ್ದೀನಿ ಈ ಥರ ಡಿಸೈನ್. ಈಗ ಪುನಃ ಅವ್ರು ಅದೇ ಬೇಕು ಹೇಳಿದರು, ಹಾಗಾಗಿ ನಾನು ಮಾಡ್ತಾಯಿದ್ದೀನಿ. ಮತ್ತು ಇದು ನಾನು ಇವಾಗ ಒಂದು ಲಾಸ್ಟ್ ಇಯರಲ್ಲಿ ಸ್ಟಿಚ್ ಮಾಡಿದ ಬ್ಲೌಸಿಗಿಂತ ಈ ಬ್ಲೌಸ್ ಎರಡನ್ನೂ ಹೋಲಿಕೆ ಮಾಡಿ ನೋಡಿದರೆ ನನಗೆ ಈ ಬ್ಲೌಸ್ ಅಷ್ಟು ಚೆಂದ ಅನ್ನಿಸಲಿಲ್ಲ. ಅದೇ ಪ್ಲೇನಾಗಿ ಇರುವ ಬ್ಲೌಸಿಗೆ ಸ್ಟಿಚ್ ಮಾಡಿದ್ರೆ ತುಂಬ ಚೆಂದ ಕಾಣುತ್ತೆ. ನೀವು ನೋಡ್ಬೋದು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ಆಯ್ತಲ್ವ. ಇನ್ನು ಈ ರೌಂಡಾಗಿ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಆಯಿತಾ. ಆದಷ್ಟು ಈ ಥರ ಸ್ಯಾರಿಯದ್ದು ಬಟ್ಟೆಯನ್ನು ಯೂಸ್ ಮಾಡಿ ಡಿಸೈನನ್ನು ನಾವು ಮಾಡ್ತೇವೆ ನೋಡಿ, ಅದನ್ನು ಪ್ಲೇನಾಗಿರೋ ಬ್ಲೌಸ್ಗಳಿಗೆ ಮಾಡಬೇಕು. ಬಟ್ ಇದಕ್ಕೆ ಕೂಡ ತೊಂದರೆ ಇಲ್ಲ, ಅಷ್ಟು ಏನು ಆ ಥರ ಏನಿಲ್ಲ, ಬಟ್ ಚಾಯ್ಸ್ ಅಂತ ಇರ್ತದೆ ನೋಡಿ ಕೆಲವರಿಗೆ. ಆ ರೀತಿಯಲ್ಲಿ ನಾನು ಹೇಳಿದ್ದು ನನಗೆ ಕಾಂಟ್ರಾಸ್ಟಿಗಿಂತ ಪ್ಲೇನಿಗೆ ಇದು ನನಗೆ ತುಂಬ ಇಷ್ಟ ಆಯಿತು ಅಷ್ಟೇ. ಬಟ್ ಎರಡಕ್ಕೆ ಕೂಡ ಚೆಂದ ಕಾಣ್ತಾ ಇತ್ತು ನೋಡಿ. ಇವಾಗ ಇನ್ನೊಂದು ಪೀಸಿಗೆ ಕೂಡ ರೌಂಡಾಗಿ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ ನಾನು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ. ನಾನು ಸಹ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀವು ನೋಡ್ಬೋದು ಇವಾಗ ನಾನು ಎರಡಕ್ಕೂ ಕೂಡ ಸ್ಟಿಚ್ ಹಾಕಿ ಆದಮೇಲೆ ಈ ರೀತಿ ಕಟ್ಟನ್ನು ಮಾಡ್ಕೊಳ್ಬೇಕಾಯ್ತಾ. ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಏನು ನಮ್ಮದು ಮೇನ್ ಫ್ಯಾಬ್ರಿಕ್ ಬಟ್ಟೆ ಇದೆ ನೋಡಿ ಬ್ಲೌಸ್ದು, ಅದನ್ನು ಈ ರೀತಿ ಕಟ್ ಮಾಡ್ಕೊಂಬಿಡಿ ಆಯಿತಾ. ಈ ರೀತಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದು ಈ ರೀತಿ ಕಟ್ಸನ್ನು ಹಾಕ್ಕೊಂಬಿಡಿ ನೋಡಿ. ಈ ರೀತಿ ಸಣ್ಣ ಸಣ್ಣ ಕಟ್ಸನ್ನು ಹಾಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಅದನ್ನು ತಿರುಗಿಸ್ಕೊಳ್ಬೇಕು. ನಮ್ಮ ಕೈಯನ್ನು ಬಟ್ಟೆ ಒಳಗೆ ಕೊಂಡೋಗಿ ಈ ರೀತಿ ತಿರುಗಿಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಆಯಿತಾ. ನೀವು ನೋಡ್ಬೋದು ನಾನು ಸರಿ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿದೆ. ಇನ್ನು ಇದಕ್ಕೆ ನಮಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ ಮತ್ತು ಈ ರೌಂಡಿಗೆ ಕೂಡ ಸ್ಟಿಚ್ಚನ್ನು ಹಾಕಲಿಕ್ಕೆ ಉಂಟು, ಸ್ಟ್ರೈಟಾಗಿ ಮತ್ತು ರೌಂಡಿಗೆ ಕೂಡ ಆಯಿತಾ. ನೋಡ್ಬೋದು ಇವಾಗ ನಾನು ಒಂದರದ್ದು ಸ್ಟಿಚ್ಚನ್ನು ಹಾಕಿದ್ದೀನಿ ರೌಂಡ್. ಇದು ಎರಡನೇದು ಪೀಸ್ ಇತ್ತಲ್ವ ಸ್ಲೀವ್, ಅದನ್ನು ಕೂಡ ಈಗ ಕಟ್ ಮಾಡ್ತಾಯಿದ್ದೀನಿ.
ಮತ್ತು ಇನ್ನೊಂದು ನಾನು 1 ಬೈ 1 ಪೀಸಸ್ನ ಸ್ಟಿಚ್ಚಿಗೆ ಕೊಡ್ತಾ ಹೋಗ್ತೀನಿ. ಒಂದಾದಮೇಲೆ ಕಟ್ ಮಾಡಿ ತೆಗೆಯೋದು ಮತ್ತು ಇನ್ನೊಂದನ್ನು ಸ್ಟಿಚ್ಚಿಗೆ ಹಾಕೋದು ಆ ಥರ ಮಾಡಲ್ಲ. 1 ಬೈ 1 ಕೊಡ್ತಾ ಹೋದರೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ದಾರ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೇಮ್ ಈಗ ಫಸ್ಟಿದು ಹೇಗೆ ಸ್ಟಿಚ್ ಮಾಡಿದೆ ಅಲ್ವ ನಾನು ರೌಂಡ್, ಇದನ್ನು ಕೂಡ ಅದೇ ರೀತಿ ಸ್ಟಿಚ್ಚನ್ನು ನಮಗೆ ಮಾಡಲಿಕ್ಕೆ ಉಂಟು. ಇವಾಗ ನೀವು ನೋಡ್ಬೋದು, ನಾನು ಇದನ್ನು ಜಸ್ಟ್ ಇವಾಗ ಸ್ವಲ್ಪ ಸ್ಟಿಚ್ಗೆ ಕೊಡ್ತೇನೆ. ಇದೇನು ಗೊತ್ತಾ, ಒಂಚೂರು ಸ್ಟಿಚ್ಚಿಗೆ ಕೊಟ್ಟ ನಂತರ ಆದರೆ ನಾವು ಹಿಂದೆ ಇರುವಂಥ ಬಟ್ಟೆಯನ್ನು ಕಟ್ ಮಾಡಿ ತೆಗಿಬೋದು. ಅಂದರೆ ಒಮ್ಮೊಮ್ಮೆ ಒಂದೊಂದು ಪೀಸಿಗೆ ಕಟ್ ಮಾಡಿ ತೆಗಿಯೋದು ಆ ಥರ ಎಲ್ಲ ಮಾಡಿದರೆ ಸುಮ್ಮನೆ ಟೈಮ್ ಹಾಳಾಗುತ್ತಲ್ವ. ಹಾಗಾಗಿ ನೋಡಿ ಈ ರೀತಿ ಈಗ ಇದರದ್ದು ಕೂಡ ನಾನು ರೌಂಡಾಗಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ, ಇದಕ್ಕೆ ಕೂಡ ರೌಂಡಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಮುಗೀತು. ನಾನು ಇನ್ನು ಏನು ಮಾಡಬೇಕಪ್ಪ ಅಂದರೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿಕ್ಕಿತ್ತಲ್ವ, ಅದನ್ನು ಹಾಕ್ಕೊಂಡಿಲ್ಲ. ಇವಾಗ ಅದನ್ನು ಸಹ ಹಾಕ್ಕೊಂಡು ಈ ಪೀಸನ್ನು ನಾವು ರೆಡಿ ಮಾಡ್ಕೊಂಬಿಡೋಣ ಆಯಿತಾ. ಎರಡು ಸ್ಲೀವನ್ನು ಕೂಡ, ಎರಡೂ ಸ್ಲೀವ್ಗೆ ಕೂಡ ಇದೇ ರೀತಿ ಸ್ಟ್ರೈಟಾಗಿ ನಾವು ಸ್ಟಿಚ್ಗಳನ್ನು ಹಾಕ್ಕೊಳ್ಬೇಕು. ಮತ್ತು ಏನು ಗೊತ್ತಾ, ನಮ್ಮ ಚಾನಲಲ್ಲಿ ಬರೀ ಬ್ಲೌಸ್ದ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಮಾತ್ರ ಅಲ್ಲ, ಸ್ಕೂಲ್ ಮಕ್ಕಳಿದ್ದು ಸ್ಕರ್ಟ್, ಶರ್ಟ್, ಚೂಡಿದಾರ್, ಪ್ಯಾಂಟ್, ಕೋಟ್, ಸೊ ಎಲ್ಲದರದ್ದು ಕೂಡ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಹತ್ರ ಟೈಮ್ ಇದ್ದರೆ ಹೋಗ್ಬಿಟ್ಟು ಒಂದು ರೌಂಡ್ ಚೆಕ್ ಮಾಡಿ ಆಯಿತಾ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೀವು ನೋಡ್ಬೋದು ಇಲ್ಲಿ ನಂದಿವಾಗ ಈ ಎರಡೂ ಸ್ಲೀವಿಗೆ ಕೂಡ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿಕ್ಕಿತ್ತಲ್ವ, ಅದನ್ನು ಹಾಕ್ಕೊಂಡಾಯಿತು. ನೀವು ನೋಡಿ ಇದು ಸ್ಟ್ರೈಟಾಗಿ ಸ್ಟಿಚಿಂಗನ್ನು ಹಾಕ್ಕೊಂಡಾಯಿತು ನಾನು. ಇನ್ನು ಇವಾಗ ಇದಕ್ಕೆ ಸೈಡಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಕಮ್ಮಿ ಇತ್ತಲ್ವ, ಸ್ವಲ್ಪ ನೋಡ್ಬೋದು, ತೋರಿಸ್ತೇನೆ. ಇದನ್ನೆಲ್ಲ ಎಕ್ಸ್ಟ್ರಾ ಮಾರ್ಜಿನನ್ನು ಅಟ್ಯಾಚ್ ಮಾಡಿಕೊಂಡು ಫುಲ್ ಲೈನಿಂಗ್ ಅಟ್ಯಾಚನ್ನು ಮಾಡ್ಕೊಂಡಿದ್ದೀನಿ ಆಯಿತಾ, ಎರಡೂ ಸ್ಲೀವಿಗೆ ಕೂಡ. ಅದಾದಮೇಲೆ ಇದು ಪಿಂಕ್ ಬಟ್ಟೆ ಬಂದುಬಿಟ್ಟು ಸ್ಯಾರಿದು ಬಟ್ಟೆ ಆಯಿತಾ. ಇದು ನೆರಿಗೆಗಳನ್ನು ಮಾಡಿ ಒಂಥರ ಬಫ್ ಥರ ಮಾಡಬೇಕಲ್ವ, ಹಾಗಾಗಿ ಇದರದ್ದು ಅಗಲ ಬಂದುಬಿಟ್ಟು 8.5 ಇಂಚಸ್ ಇದೆ. ಅಗಲ ಬಂದುಬಿಟ್ಟು 8.5 ಇದೆ. ಉದ್ದ ಬಂದುಬಿಟ್ಟು 14 ಇಂಚಿಗೆ ಒಂಚೂರು ಕಮ್ಮಿ ಇತ್ತು ಆಯಿತಾ. ನಿಮ್ಮ ಹತ್ರ ಬಟ್ಟೆ ಇದಕ್ಕಿಂತಲೂ ಜಾಸ್ತಿ ಇದೆ ಅದು ತೆಗೊಳ್ಳಿ ಆಯಿತಾ. ಎಷ್ಟು ನೆರಿಗೆ ಮಾಡ್ತೀರೋ ಅಷ್ಟು ಚೆಂದ ಬರ್ತದೆ. ಅದಾದಮೇಲೆ ಈ ರೀತಿ ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡಿ ಸ್ಟಿಚ್ಚನ್ನು ಮಾಡ್ಕೊಂಬಿಡಬೇಕು ನಾವು. ಸಣ್ಣ ಸಣ್ಣದು ನೆರಿಗೆ ಮಾಡಿ ಆಯಿತಾ, ಎಷ್ಟು ಆಗ್ತದೆ ಅಷ್ಟು. ನೋಡ್ಬೋದು ಈಗ ಒಂದು ಸೈಡಲ್ಲಿ ನಾನು ಸಣ್ಣ ಸಣ್ಣ ನೆರಿಗೆನ ಮಾಡಿದ್ದೀನಿ. ಇವಾಗ ಸೇಮ್ ಅದೇ ಥರ ಇನ್ನೊಂದು ಸೈಡ್ಗೆ ಕೂಡ ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಾವು, ಎರಡೂ ಪೀಸಿಗೆ ಕೂಡ ಸೇಮ್. ನೀವು ನೋಡ್ಬೋದು ಎರಡೂ ಪೀಸಿಗೆ ಕೂಡ ನಾನು ಎರಡೂ ಸೈಡಲ್ಲಿ ಕೂಡ ಈ ರೀತಿ ಸಣ್ಣ ಸಣ್ಣ ನೆರಿಗೆಗಳನ್ನು ಮಾಡಿ ಸ್ಟಿಚ್ಚನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಆಯಿತಾ. ಇದೆರಡೂ ಪೀಸಿಗೆ ಕೂಡ ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ರೀತಿ ಕಾಣ್ತಾ ಉಂಟಲ್ವ ಇದು, ಮತ್ತು ನಮಗೆ ಸ್ಟಿಚಿಂಗ್ ಮಾಡುವಾಗ ಸುಮ್ಮನೆ ಆಚೆ ಈಚೆ ಆಗುತ್ತೆ ಬಟ್ಟೆ ನೆರಿಗೆ, ಹಾಗಾಗಿ ಮಧ್ಯದಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಬಿಡಿ, 2ರಿಂದ 3 ಮಧ್ಯದಲ್ಲಿ. ನೀವು ನೋಡ್ಬೋದು ಇಲ್ಲಿ ನಾನು ಮಧ್ಯದಲ್ಲಿ 2ರಿಂದ 3 ಸ್ಟಿಚ್ಚನ್ನು ಹಾಕ್ಕೊಬಂದಿದ್ದೀನಿ. ಈ ರೀತಿ ನಾವು ಈ ರೀತಿ ಸ್ಟಿಚ್ಚನ್ನು ಹಾಕೋದ್ರಿಂದ ಇದನ್ನು ಸ್ಲೀವಿಗೆ ಅಟ್ಯಾಚ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ. ಅಟ್ಯಾಚ್ ಮಾಡಿ ಆದಮೇಲೆ ತೆಗಿಬೇಕು ದಾರನ. ನೋಡ್ಬೋದು ಇವಾಗ ನಾವು ಸ್ಟಿಚ್ ಮಾಡಿ ರೆಡಿ ಇಟ್ಟಂಥ ನೆರಿಗೆಯನ್ನು ಈ ರೀತಿ ಸ್ಲೀವಿಗೆ ಜೋಡಿಸ್ಕೊಂಡಿದ್ದೀನಿ. ಎರಡೂ ಕಡೆಯಲ್ಲಿ ಕೂಡ ಗುಂಡು ಸೂಜಿಯನ್ನು ಹಾಕಿದ್ದೀನಿ ಮತ್ತು ಈ ರೀತಿ ಇಟ್ಕೊಂಡಿದ್ದೀನಿ ಆಯಿತಾ. ಇವಾಗ ಅದು ಯಾವ ರೀತಿ ಉಂಟಲ್ವ ಅದೇ ರೀತಿ ಅದಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ ಆಯಿತಾ, ರೌಂಡಾಗಿ. ನೀವು ನೋಡ್ಬೋದು ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕಿ ಹಾಕ್ತಾ ಬಂತಾಯಿತಾ. ಎರಡೂ ಕಡೆಯಲ್ಲಿ ನಾವು ಗುಂಡು ಸೂಜಿಯನ್ನು ಹಾಕಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಸ್ಟಿಚ್ ಮಾಡೋಕ್ಕೆ ಕೂಡ ನಮಗೆ ಸುಲಭ ಆಗಿಬಿಡುತ್ತೆ. ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡುವಾಗ ಅದನ್ನು ತೆಗೆದ್ರೆ ಆಯಿತು. ಅದಾದಮೇಲೆ ನೀವು ನೋಡ್ಬೋದು ನಾನು ರೌಂಡಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಆಯಿತು. ಮತ್ತು ಈ ರೀತಿ ಸೈಡಲ್ಲೆಲ್ಲ ಎಕ್ಸ್ಟ್ರಾ ಉಳಿದಿತ್ತಲ್ವ, ಎಕ್ಸ್ಟ್ರಾ ಉಳಿದಿರುವಂತಹ ಬಟ್ಟೆಯನ್ನು ನಾನು ಕಟ್ ಮಾಡಿ ತೆಗೆದಿದ್ದೀನಿ ನೋಡಿ ನೀವಿಲ್ಲಿ. ಸೊ ಸೇಮ್ ಎರಡಕ್ಕೂ ಕೂಡ ಅದೇ ರೀತಿ ಆಯಿತಾ, ಗುಂಡು ಸೂಜಿಯನ್ನು ಹಾಕ್ಕೊಂಡು ರೌಂಡಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ನಾನು ಲೇಸನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಆ ಲೇಸನ್ನು ಅಟ್ಯಾಚ್ ಮಾಡಿ ಆದಮೇಲೆ ಲೇಸಿಗೆ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಆಯಿತಾ. ನಾನು ಯಾವಾಗಲೂ ಲೇಸಿಗೆಲ್ಲ ಡಬಲ್ ಸ್ಟಿಚ್ಚೇ ಹಾಕ್ಕೊಳ್ಳೋದು. ನೋಡ್ಬೋದು ನೀವು ಲೇಸ್ ಅಟ್ಯಾಚ್ ಮಾಡಿ ಆದಮೇಲೆ ಎಷ್ಟು ಚೆಂದ ಕಾಣ್ತಾ ಉಂಟಂತ. ಸೊ ಇವಾಗ ಇರುವಂಥ ಇನ್ನೊಂದು ಸ್ಲೀವಿಗೆ ಕೂಡ ಅದೇ ರೀತಿ ನಾವು ಲೇಸನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ಆಯಿತಾ.
ನೋಡಿ ಎರಡನೇ ಸ್ಲೀವಿಗೆ ಕೂಡ ನಂದು ಲೇಸನ್ನು ಅಟ್ಯಾಚ್ ಮಾಡಿ ಆಯಿತು. ಯಾಕೆಂದರೆ ನಾನು ಕಂಪ್ಲೀಟ್ ವೀಡಿಯೋನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಅಂದರೆ ಯಾವುದು ಮುಖ್ಯ ಇದೆ ಅದು ಮಾತ್ರ ಮಾಡಿದ್ದೀನಿ. ಒಂದು ಸೇಮ್ ಟು ಸೇಮ್ ಸ್ಟಿಚಿಂಗನ್ನು ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಸುಮ್ಮನೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಮತ್ತು ಟೈಮ್ ವೇಸ್ಟ್, ನೋಡೋರಿಗೂ ಕೂಡ ಇಂಟ್ರೆಸ್ಟ್ ಇರೋಲ್ಲ. ಹಾಗಾಗಿ ಸೇಮ್ ನೀವು ನೋಡ್ಬೋದು ನಮ್ಮದು ಲಾಸ್ಟಿಗೆ ಈ ರೀತಿ ಸ್ಲೀವ್ ಅನ್ನೋದು ರೆಡಿ ಆಗಿದೆ ಆಯಿತಾ. ಮತ್ತು ಇದು ಎರಡು ಸ್ಲೀವ್ ಕೂಡ ಈ ರೀತಿ ಕಾಣ್ತಾ ಇತ್ತು. ಅದನ್ನು ಉಂಟಲ್ವ ನಾನು ಬ್ಲೌಸ್ಗೆ ಕೂಡ ಅಟ್ಯಾಚ್ ಮಾಡಿದೆ. ಅಟ್ಯಾಚ್ ಮಾಡಿದಾಗಂತೂ ತುಂಬಾ ಚೆಂದ ಕಾಣ್ತಾ ಇತ್ತು ಆಯಿತಾ.